ಇಂದು SSLC ಫಲಿತಾಂಶ ಪ್ರಕಟವಾಗಿದ್ದು ಅದರಲ್ಲಿ ಮುಧೋಳ ರಾಯಲ್ ಸ್ಕೂಲಿನ ವಿದ್ಯಾರ್ಥಿ ಸಮರ್ಥ ನಲ್ವಡೆಯನ್ನು 99% ಮಾಡಿ ಉತ್ತೀರ್ಣನಾಗಿದ್ದಾನೆ. ಅಂದರೆ ಪ್ರಥಮ ಬ್ಯಾಚದ ವಿದ್ಯಾರ್ಥಿ 99 ಮಾಡಿದ್ದು ಖುಷಿಯ ವಿಚಾರ. ಆ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾನೆ, ಅವನನ್ನು ಮಾತಾಡ್ಸೋಣ. ಸಮರ್ಥರೇ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ಎಲ್ಲ ಪೇರೆಂಟ್ಸು ಮತ್ತು ಟೀಚರ್ಸ್ ಫುಲ್ ಸಪೋರ್ಟ್ ಮಾಡಿದರು. ನಾನು ಹಾಸ್ಟೆಲ್ನಲ್ಲಿ ಇರ್ತಿದ್ದೆ, ಹಾಗಾಗಿ ಟೀಚರ್ಸ್ 24/7 ಅವೈಲೇಬಲ್ ಇರ್ತಿದ್ರು. ಯಾವ ಡೌಟ್ ಕೇಳಿದ್ರು ಅವ್ರು ಹೇಳ್ಕೊಡುವಷ್ಟು ಅವರು ಯಾವಾಗಲೂ ನಮ್ಮ ಸಲುವಾಗಿ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಎಲ್ಲ ಅವ್ರನ್ನ ಯಾವಾಗ ಕೇಳಿದ್ರು ಹೇಳ್ತಿದ್ರು. ನನ್ನ ರಿಸಲ್ಟ್ ನೋಡಿ ನಾನು ತುಂಬ ಖುಷಿಯಾಗಿದ್ದೀನಿ ಮತ್ತು ಟೀಚರ್ಸಿಗೆ ಮತ್ತು ಪೇರೆಂಟ್ಸಿಗೆ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು. ಸಮರ್ಥೀಗ ಅಂದರೆ ಫಸ್ಟ್ ಬ್ಯಾಚ್ ನಿಮ್ಮದು SSLC ರಾಯಲ್ ಸ್ಕೂಲಲ್ಲಿ ಇಷ್ಟು 99% ಮಾಡ್ತೀನಿ, ಸ್ಕೂಲ್ಗೆ ನಾ ಪ್ರಥಮ ಬರ್ತೀನಿ, ಅದು ತಾಲೂಕಿಗೆ ನಾ ಪ್ರಥಮ ಬರ್ತೀನಿ ಅಂದ್ಕೊಂಡಿದ್ದೀರಾ? ಹೇಗೆ ಸರ್? ಬರ್ತಿದೆ ಅಂತ ಅಂದ್ಕೊಂಡಿದ್ದೆ ಸರ್, ಬಟ್ ಅದು ಯಾಕಂದರೆ ನಮ್ಮ ಸಿಸ್ಟರ್ ಅವರು ಸ್ಟೋರಿ ಹೇಳ್ತಿದ್ರು. ಆ ರೀಸನ್ ಇಂದ ನಾನು ಸ್ಟೇಟಿಗೆ ಫಸ್ಟ್ ಬರಬೇಕಂತ ಟ್ರೈ ಮಾಡ್ತಿದ್ದೆ, ಬಟ್ ತಾಲೂಕಿಗೆ ಫಸ್ಟ್ ಬಂದಿದ್ದು ಅಷ್ಟೇ ಖುಷಿ ಇದೆ. ಸೊ ತುಂಬ ಕನ್ಸಿಸ್ಟೆಂಟಾಗಿ ಸ್ಟಡಿ ಮಾಡ್ತಿದ್ದೆ, ಅದರ ಪ್ರತಿಫಲವಾಗಿ ತಾಲೂಕಿಗೆ ಫಸ್ಟ್ ರ್ಯಾಂಕ್. ಅಲ್ಲ, ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಯಾವ ಥರ ಇತ್ತು ನಿನಗೆಲ್ಲ? ಟೀಚರ್ಸ್ ಯಾವ ಟೈಮ್ ಡೌಟ್ ಕೇಳಿದ್ರು ಹೇಳ್ಕೊಡ್ತಿದ್ರು, ಮತ್ತು ನಮ್ಗೆ ಏನಾದರೂ ನಾವು ಸ್ವಲ್ಪ ತಿಳಿಲ್ಲ ಅಂದರೆ ನಾವು ಮತ್ತೆ ಕೇಳಿದ್ರು ಅವರು ಹೇಳ್ಕೊಡ್ತಾಯಿದ್ರು. ಮತ್ತು ಪೇರೆಂಟ್ಸು ಸ್ಟಡಿ ವಿಚಾರವಾಗಿ ಏನೆಲ್ಲ ನಾವು ಕೇಳಿದ್ರು ಅವರು ನಮಗೆ ಏನೂ ಕೊರತೆ ಮಾಡದೆ ಎಲ್ಲ ನಮಗೆ ಹೇಳ್ಕೊಡ್ತಿದ್ರು. ಮತ್ತು ಏನಾದರೂ ಸ್ಟಡಿ ಮೆಟೀರಿಯಲ್ ಬೇಕಿದ್ರೆ ಕೊಡಿಸಿದ್ರು. ಸ್ಕೂಲ್ನವರು ನಮಗೆ ಓದಲಿಕ್ಕೆ ತುಂಬ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅವನ್ನೆಲ್ಲ ಅವುಗಳ ಸಹಾಯದಿಂದ ಮತ್ತು ಟೀಚರ್ ಸಹಾಯದಿಂದ ನಾವು ಮುಂದೆ ಪ್ಲ್ಯಾನ್ ಏನಿದೆ, ಏನಾಗಬೇಕು ಅನ್ನೋದಿದೆ ನಿಮಗೆ? ನಾನು ಸೈನ್ಸ್ ಸ್ಟ್ರೀಮ್ ತೊಗೊಂಡು JEE ಬರೆದು IIT ಕ್ಲಿಯರ್ ಮಾಡ್ಬೇಕಂತ. ಸರ್, ಇವತ್ತು ರಾಯಲ್ ಸ್ಕೂಲ್ನಲ್ಲಿ ನಿಮ್ಮ ಮಗನ ಅಡ್ಮಿಷನ್ ಮಾಡ್ತೀರಾ, ಅಂದರೆ ಪ್ರಥಮ ಬ್ಯಾಚ್ ಅಂತ ಗೊತ್ತಿರುತ್ತೆ, ಆದರೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆಲ್ಲ, ಎಷ್ಟು ಖುಷಿ ಇದೆ ಸರ್ ನಿಮಗೆ? ಸರ್, ತುಂಬ ಖುಷಿ ಆಗ್ತಿದೆ ನಮಗೆ. ಮೊದಲನೇದಾಗಿ ಹೇಳಬೇಕಂದ್ರೆ ನನ್ನ ಮಗ ಸ್ಕೂಲಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ಚೇರ್ಮನ್ರು ಮತ್ತು ಅವ್ರ ಮೇಡಮ್ ಅವರು ನಮ್ಮ ಹುಡುಗನ್ನ 1 ವರ್ಷಕ್ಕೆ ಸಂಪೂರ್ಣ ಯಾವುದೇ ಶುಲ್ಕ ಇಲ್ಲದೆ ದತ್ತಕ್ಕೆ ತೆಗೆದುಕೊಂಡಾರೆ. ಅವರು ಪೂರಾ ನಮ್ಗೆ ಫ್ರೀದಾಗಿ ಎಜುಕೇಷನ್ ಮಾಡಿಸ್ಯಾರ. ಮತ್ತು ಅದೆಲ್ಲ ಎಕ್ಸ್ಟ್ರಾ ಕೇರ್ ತೊಗೋತಿದ್ರು ನಮ್ಮ ಹುಡುಗಂದು. ಸರ್ಗಳು ಕೇಳೋದಾಯ್ತು, ಪ್ರಿನ್ಸಿಪಾಲ್ರು ಕೇಳೋದಾಯ್ತು, ಮತ್ತು ಕ್ಲಾಸ್ ಟೀಚರು ಆಯಿತು, ಪ್ರಿನ್ಸಿಪಾಲ್ರು ಒಳ್ಳೆಯ ಅಗದಿ ನಮ್ಮ ಮಗನ ಮೇಲೆ ಭಾಳ ಕಾಳಜಿ ಮಾಡಿ, ಇಲ್ಲ ಹೆಂಗೆ ಮಾಡ್ತಾನೆ ರೀ ಸ್ಟಡಿ, ನಾವು ಅದಕ್ಕೆ ಬೇಡತೇಳಿ ಅವ್ರು ಹಾಸ್ಟೆಲ್ದಾಗ ಇಟ್ಬಿಟ್ಟಿವ್ರಿ. ಹಾಸ್ಟೆಲ್ದಾಗ ಇಡಂತ ನಮ್ಗೆ ಹಾಸ್ಟೆಲ್ದಾಗ ಇಟ್ಟಿದ್ದು ಅಲ್ಲಿ ಹಾಸ್ಟೆಲ್ ಸರ್ ಆಯ್ತು, ವಾರ್ಡನ್ ಆಯ್ತು, ಚೇರ್ಮನ್ರು ಮತ್ತು ಪ್ರಿನ್ಸಿಪಾಲ್ರು, ಅವರು ಸಬ್ಜೆಕ್ಟ್ ಟೀಚರ್ಸ್ಗಳು ಭಾಳ ಸಪೋರ್ಟ್ ಮಾಡಿದ್ರಿ. ಅವ್ನು ಏನೋ ಡೌಟ್ಸ್ ಇದ್ದರೂ ಯಾವಾಗ ಬೇಕಾದಾಗ ಕೇಳ್ರಿ, ಅವ್ನು ಸ್ವಲ್ಪ ನಾಚ್ಕೋತಾನು, ಸ್ವಲ್ಪ ಗಡಬಡ ಭಾಳ ಮಾಡ್ತಾನು, ಹಂಗೆ ಏನಾರು ಡೌಟ್ಸ್ ಇದ್ದರೂ ಕೇಳ್ತಾನೆ ಅಂತ ಅವ್ನು ಕೇಳ್ತಿದ್ರಿ. ಕೇಳಿ ಅವ್ನು ನಮ್ಮ ಮಗಂದು ಸ್ಟೇಟ್ ಲೆವೆಲಲ್ಲಿ ನಂಬರ್ ಬರಬೇಕಂತ ಇತ್ತು ರೀ. ಆದರೆ ಏನೋ ದುರ್ದವಶಾತ್ ಆಗಿಲ್ಲ. ಆದರೂ ಇನ್ನೂ ಐತಿ ಚಾನ್ಸ, ಏನಾಗಂಗಿಲ್ಲ ಒಂದು ಈಗಂತರೂ ಶಾಲೆ ಒಳ್ಳೇದೈತ್ರಿ, ಅಗದಿ ಬೆಸ್ಟ್. ನಮಗೆ 1ನೇ ವರ್ಷದಾಗ ನಮ್ಮ ಮಗನ ಫಸ್ಟ್ ಬಂದಿದ್ದಕ್ಕೆ, ಈ ನಗರಕ್ಕೆ ಫಸ್ಟ್ ಬಂದಿದ್ದಕ್ಕೆ ಭಾರಿ ಖುಷಿಯಾದ ವಿಚಾರ ರೀ ನಮಗೆ. ಇದೇ ರೀತಿನ ಇನ್ನಷ್ಟು ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಬಹಳಷ್ಟು ಬೆಳೆದು ನಮ್ಮಂಥ ಬಡವ್ರ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಸಹಾಯ ಮಾಡಲಿ. ಅವ್ರ ಚೇರ್ಮನ್ರಿಗೆ ಮತ್ತು ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದಿಷ್ಟು ಇವರ ಮಾತಾಗಿತ್ತು. ಇದು ರಾಯಲ್ ಸ್ಕೂಲಿನ ವಿದ್ಯಾರ್ಥಿನಿ ಸೃಷ್ಟಿ ನಮ್ಮ ಜೊತೆ ಇದ್ದಾಳೆ, ಅವ್ರನ್ನ ಮಾತಾಡ್ಸೋಣ. ಸೃಷ್ಟಿ, ಮೊದಲೇದಾಗಿ ಕಂಗ್ರ್ಯಾಚುಲೇಷನ್. ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು ಸರ್. ಖುಷಿ ಆಗ್ತಿದೆ ಸರ್, ಬಟ್ ನನ್ನ ಹೋಪ್ಸ್ ಪ್ರಕಾರ ಇನ್ನೂ ಫುಲ್ಫಿಲ್ ಆಗಿಲ್ಲ, ಬಟ್ ಐ ಫೀಲ್ ಇಟ್ಸ್ ಸ್ಯಾಟಿಸ್ಫೈಡ್ ಫಾರ್ ಮೀ. ಅಲ್ಲ, ಹೆಂಗಿತ್ತಲ್ಲ ನಿಮ್ಮ ಟೀಚರ್ ಸಪೋರ್ಟು, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಯಾವ ಥರ ಐತಲ್ಲ? ಟೀಚರ್ಸ್ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಾಯಲ್ ಶಾಲೆಯಲ್ಲಿ ಇದ್ದಿದ್ದೇ ನನ್ನ ಪುಣ್ಯ ಅಂತ ನಾನು ಹೇಳ್ತೇನೆ. ಪ್ರತಿದಿನ ನಮಗೆ 6 ಗಂಟೆಯಿಂದ 8 ಗಂಟೆ ತನಕ ಸ್ಟಡಿ ಅವರ್ಸ್ ತೊಗೊಂಡಿದ್ದಾರೆ, ಮತ್ತು ಊಟ ಆದ ನಂತರ 9 ಗಂಟೆಯಿಂದ 10:30 ತನಕ ಸ್ಟಡಿ ಅವರ್ಸ್ ತೊಗೊಂಡಿದ್ದಾರೆ. ತುಂಬಾ ನಮಗೆ ಈಸಿಯಾಗಿ ಮಾಡಿದ್ದಾರೆ. ಎಕ್ಸಾಮ್ ಅನ್ನೋ ಫಿಯರೇ ನಮಗಿರಲಿಲ್ಲ. ನಾವು ತುಂಬ ಈಸಿಯಾಗಿ ಮಾಡಿ ಗುಡ್ ಸ್ಕೋರ್ ಮಾಡಿದ್ದೀವಿ ಅಂತ ನಾನು ಅನ್ಕೊತೀನಿ. ಇನ್ನೂ ಹೋಪ್ ಇತ್ತು, ಆದರೆ ಆಗಿಲ್ಲತ್ತೆ ಒಂದೆಲ್ಲೋ. ಆದ್ರೂ ಇಷ್ಟೊಂದು ರಿಸಲ್ಟ್ ಮಾಡಿದ್ರಲ್ಲ, ಅಂದರೆ ಮುಧೋಳ ತಾಲೂಕಿಗೆ 2nd ರ್ಯಾಂಕ್ ಅನ್ನೋದು ತುಂಬ ಖುಷಿ ವಿಷಯ. ಅದೆಲ್ಲ ಹಂಚ್ಕೋದಾದ್ರೆ ತುಂಬ ಖುಷಿ ಆಗುತ್ತೆ ಸರ್. ದಟ್ ಜಸ್ಟ್ ಬಿಕಾಸ್ ಆಫ್ ಅವರ್ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ನಂಗೆ ನಮ್ಮ ತಂದೆ ತಾಯಿ ಬಗ್ಗೆನೂ ತುಂಬಾ ಖುಷಿ ಇದೆ. ಅವರು ನನ್ನ ಈ ಶಾಲೆ ಹಚ್ಚಿದ್ರಿಂದಾನೇ, ಅವರು ನನಗೆ ಸಪೋರ್ಟಾಗಿ ನಿಂತಿದ್ರಿಂದಾನೇ ನಾನು ಇವತ್ತು ಇಷ್ಟೊಂದು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. 98.2 ಅಂದ್ರೂ ನಂಗೆ ತುಂಬಾ ಖುಷಿ ಇದೆ ಸರ್. ಒಂದು ಕಡೆ ಎಲ್ಲೋ SSLC ಅಂದರೆ ಪ್ರಥಮ ಬ್ಯಾಚ್ ನಿಮ್ಮದು ಇದು ರಾಯಲ್ ಸ್ಕೂಲಲ್ಲಿ, ಅಂದರೆ ಎಲ್ಲೋ ಟೀಚರ್ಸ್ ಹೇಗೆ ಹೇಳ್ತಾರೆ ಪಾಠ ಅನ್ನೋದು ಒಂದು ಟೆನ್ಷನ್ ಏನು ಇದ್ದಿದ್ದಿಲ್ವ? ಹಾಗೆ
ಇಲ್ಲ ಸರ್, ನಂಗೆ ಇನ್ನೂ ಫಸ್ಟ್ ಬ್ಯಾಚ್ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಬ್ಯಾಚ್ ಅಂತ ತುಂಬಾ ಕೇರ್ ಮಾಡ್ತಾರೆ. ಯಾಕಂದರೆ ನಮಗೋಸ್ಕರ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಫಸ್ಟ್ ಬ್ಯಾಚು ಅಂತೇಳಿ. ಅಂದರೆ ಗುಡ್ ಟೀಚರ್ಸ್ ಎಲ್ಲ ಇರ್ತಾರೆ ಅಂತ ನಂಗೆ ತುಂಬ ಖುಷಿ ಇತ್ತು ಸರ್. ಫಸ್ಟ್ ಬ್ಯಾಚ್ ಅಂತಲೇ ನಾನು ಈ ಸ್ಕೂಲಿಗೆ ಬಂದಿದ್ದು. ಓಕೆ, ಅವ್ರ ತಾಯಿಯವ್ರದ್ದು ಕೂಡ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವತ್ತು ನಿಮ್ಮ ಮಗಳು SSLC ಒಳಗೆ 98% ಮಾಡಿದ್ದಾಳೆ. ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಖುಷಿಯಾಗಿದೆ ಸರ್. ಇಲ್ಲಿ ಎಲ್ಲ ಟೀಚರ್ಸ್ಗಳಿಗೆ ನಾ ಕೃತಜ್ಞತೆ ಹೇಳಬೇಕು ಸರ್. ಅವರು ಭಾಳ ಪ್ರೀತಿಯಿಂದ ನೋಡ್ಕೊಂಡ್ರಿ ಸ್ಟೂಡೆಂಟ್ಗಳ್ನ. ಅವರು ಊಟದಲ್ಲಿ ಎಲ್ಲೆಲ್ಲಿ ಭಾಳ ತುಂಬ ಕೇರ್ ಮಾಡಿದರು. ಈ ಶಾಲೆಗೆ ಹಚ್ಬೇಕಾದ್ರೆ ನಮ್ಮ ಹೆಮ್ಮೆ ರೀ ಸರ್. ಅಲ್ಲ, ನಿಮ್ಮ ಹುಡುಗಿಗೆ ಏನಾದರೂ ನೀವು ಪ್ರೆಷರ್ ಇತ್ತ ಮನೇಲಿ ಇಷ್ಟೇ ಮಾಡಬೇಕು 99 100ಕ್ಕೆ 100 ತೊಗೋಬೇಕು ಅನ್ನೋದು ಎಷ್ಟೋ ಪೇರೆಂಟ್ಸ್ ಆಸೆ ಇರುತ್ತೆ. ನೀವು ಅದ್ರ ಏನು ಒತ್ತಡ ಹಾಕಿದ್ರೆ ಹೆಂಗೆ? ಒತ್ತಡ ಏನಿಲ್ಲ ರೀ ಸರ್. ಆದರೆ ಈ ಸ್ಕೂಲ್ ಹೆಸರು ತೊಗೊಂಬ ಅಂತ ಹೇಳ್ತಿದ್ವಿ ರೀ ಸರ್ ನಾವು. ಆಕೆಗೆ ಭಯಂಕರ ಇತ್ತು ರೀ ಸರ್. ಇದ್ರ ಮೇಲೆ ಈ ಶಾಲೆ ಮೇಲೆ ಭಯಂಕರ ಪ್ರೀತಿ ಇತ್ತು ರೀ ಸರ್. ಆಕೆಗೆ ಮಾಡ್ಬೇಕನ್ನೋದು ಇನ್ನೂ ಆಕೆಗೆ ಇನ್ನೂ ಅದು ಪೂರ ಆಗಿಲ್ಲ ಅಂತ ರೀ. ಆಕೆಗೆ 100 ಮಾಡ್ಬೇಕನ್ನೋದು ಭಾಳ ಇತ್ತು ರೀ ಸರ್. ಹಾಂ, ಇದಿಷ್ಟು ಅವರ ಪೇರೆಂಟ್ಸ್ ಹಾಗೂ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಸ್ಟಿ, ರನ್ TV ನ್ಯೂಸ್ ಮುಧೋಳ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.